ಕಲಬುರಗಿ ಜನರ ಹಲವು ವರ್ಷಗಳ ಕನಸು ನನಸಾಗಿತ್ತು. ಆದರೆ ಕಲಬುರಗಿ ವಿಮಾನ ನಿಲ್ದಾಣದಿಂದ ಸ್ಟಾರ್ ಏರ್ಲೈನ್ಸ್ ವಿಮಾನ ಹಾರಾಟ ಇಂದಿನಿಂದ ಬಂದ್ ಆಗಿತ್ತು. ಇದರ ಬಗ್ಗೆ ಬಿಜೆಪಿ ರಾಜ್ಯ ವಕ್ತಾರರಾದ ಸುಧಾ ಹಾಲ್ಕಾಯ್ ವಿಮಾನ ಹಾರಾಟದ ಕುರಿತು ನಮ್ಮ RJ32 ಕನ್ನಡ ಸುದ್ದಿವಾಹಿನಿಯೊಂದಿಗೆ ಮಾತನಾಡಿ ಇದರ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ. ಜಿಲ್ಲೆಯ ಜನರ ಬಹುದಿನಗಳ ಕನಸು ಕಲಬುರಗಿ ವಿಮಾನ ನಿಲ್ದಾಣದ ಕನಸು ನನಸಾಗಿತ್ತು. ಕಳೆದ 6 ವರ್ಷದಿಂದ ಜಿಲ್ಲೆಯಿಂದ ಬೆಂಗಳೂರು ಸೇರಿದಂತೆ ಇನ್ನಿತರ ಕಡೆ ವಿಮಾನ ಹಾರಾಟ ಕೂಡ ಶುರುವಾಗಿತ್ತು. ಆದರೆ ಕೆಲ ರಾಜಕಾರಣಿಗಳಿಂದಾಗಿ ಸ್ಟಾರ್ ಏರ್ಲೈನ್ಸ್ ಅವರು ವಿಮಾನ ಹಾರಾಟ ಸ್ಥಗಿತಗೊಳಿಸಿದ್ದು ಜಿಲ್ಲೆಯ ಜನರ ಕೆಂಗಣ್ಣಿಗೆ ಗುರಿಯಾಗಿದೆ. ಇದರ ವಿಚಾರವಾಗಿ ಬಿಜೆಪಿ ರಾಜ್ಯ ವಕ್ತಾರೆ ಸುಧಾ ಹಾಲ್ಕಾಯ್ ನಮ್ಮ ಸುದ್ದಿವಾಹಿನಿಯೊಂದಿಗೆ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, RJ32 ಕನ್ನಡ ನ್ಯೂಸ್, ಕಲಬುರಗಿ. ಭಾಳ ನೋವಿನ ಸಂಗತಿ, ಪ್ರತಿ ಸಲ ಕಲಬುರಗಿ ಡಿಸ್ಟ್ರಿಕ್ಟ್ ಒಂದು ನೆಗೆಟಿವ್ ನ್ಯೂಸಲ್ಲಿದೆ. ಎಜುಕೇಷನಲ್ಲಿ ಲಾಸ್ಟು, SSLC ಲಾಸ್ಟು, PUC ಲಾಸ್ಟು, ಮಾಲ್ ನ್ಯೂಟ್ರಿಷನ್ನು ಲಾಸ್ಟು, ಅಂದರೆ ಮಾಲ್ ನ್ಯೂಟ್ರಿಷನ್ ಫಸ್ಟು, ಕ್ರೈಮ್ಗಳು ಜಾಸ್ತಿ ಆಗ್ತಾಯಿದೆ, ಪೋಸ್ಕೋ ಕೇಸ್ ಜಾಸ್ತಿ ಆಗ್ತಾಯಿದೆ, ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಜಾಸ್ತಿ ಆಗ್ತಾಯಿದೆ. ಈಗ ಬಂದು ನಮ್ಮ ಫ್ಲೈಟ್ಸ್ ಏನಿದ್ದಾವೆ ಕಲಬುರಗಿಯಿಂದ ಅದನ್ನು ರದ್ದುಗೊಳಿಸ್ತೀವಿ ಅಂತ ಹೇಳಿಬಿಟ್ಟು ಸ್ಟಾರ್ ಏರ್ಲೈನ್ಸ್ ಅವರು ಡಿಕ್ಲೇರ್ ಮಾಡಿದ್ದಾರೆ. ಇದಕ್ಕೆ ಯಾರು ಹೊಣೆಗಾರರು? ಇಲ್ಲಿಂದ ಜಿಲ್ಲಾ ಉಸ್ತುವಾರಿ ಸಚಿವರು ಏನು ಮಾಡ್ತಾ ಇದ್ದಾರೆ? ಇಲ್ಲಿನ MP ಗಳಾದ ರಾಧಾಕೃಷ್ಣ ದೊಡ್ಡಮನಿಯವರು ಏನು ಮಾಡ್ತಾ ಇದ್ದಾರೆ? ಯಾವಾಗ ಸೆಂಟ್ರಲ್ ಅವರು ನಾನ್ BJP ಸ್ಟೇಟ್ಸಿಗೆ ಎಷ್ಟೊಂದು ಅನುದಾನ ಕೊಟ್ಟಿದ್ದಾರೆ, ಮಾತೆತ್ತಿದ್ರೆ ಕೇಂದ್ರದ ಮೇಲೆ ಗೂಬೆ ಕೊಡಿಸ್ತಾರೆ. ನೀವು ಬೇರೆ ರಾಜ್ಯಗಳಿಗೆ ಎಲ್ಲಿ BJP ಸರ್ಕಾರ ಇಲ್ಲ, ತಮಿಳ್ನಾಡು ಬೇರೆ ಹೋಗಿ ನೋಡಿ, ಎಷ್ಟೊಂದು ಸೆಂಟ್ರಲ್ ಗೌರ್ಮೆಂಟ್ ಅವರಿಗೆ ಅನುದಾನ ಕೊಟ್ಟಿದೆ, ಎಷ್ಟೊಂದು ಸಪೋರ್ಟ್ ಮಾಡಿದೆ. ನೀವು ಒಂದು ಸಲ ಆದರೂ ಹೋಗಲ್ಲಿ ಮೀಟಿಂಗ್ ಮಾಡಿದ್ದೀರಾ? ಅಲ್ಲಿ ಬಿಡಿ, ಇಲ್ಲಾದರೂ ನೀವು ದಿಶಾ ಮೀಟಿಂಗ್ ಮಾಡಿದ್ದೀರಾ? ಇಲ್ಲ. ಇದಿಷ್ಟೇ ಅಲ್ಲ, ಕರ್ನಾಟಕದಿಂದ ಮೈಕ್ರೋಸಾಫ್ಟ್ ಆಫೀಸು ಆಂಧ್ರ ಪ್ರದೇಶಕ್ಕೆ ಹೋಗಿದೆ. ಅವರು ಇವತ್ತು ಬಂಡವಾಳ ಹಾಕಿರೋದು 1,30,000 ಕೋಟಿ ರೂಪಾಯಿ. 50,000 ಉದ್ಯೋಗಗಳು ನಮ್ಮ ಕರ್ನಾಟಕದಿಂದ ಹೋಯಿತು. ಇವತ್ತು 50,000 ಜನರಿಗೆ ಇವತ್ತು ಉದ್ಯೋಗ ಸಿಗ್ಬೋದಾಗಿತ್ತು. ಮೈಕ್ರೋಸಾಫ್ಟ್ ಕಂಪ್ನಿನ ನಾವು ಇಲ್ಲೇ ನಮ್ಮ ಸರ್ಕಾರದ ನೇತೃತ್ವ, ಕಾಂಗ್ರೆಸ್ ಸರ್ಕಾರದ ನೇತೃತ್ವದಲ್ಲಿ ಇಲ್ಲಿನ ನಾಯಕರು ಅವ್ರ ಜೊತೆಗೆ ಚೆನ್ನಾಗಿ ಮಾತಾಡಿಕೊಂಡು ವ್ಯವಹಾರ ಮಾಡಿದರೆ ಇದು ಕರೆಕ್ಟಾಗಿ ಉಳಿತಾ ಇತ್ತು. ಇವತ್ತು ಕಿರಣ್ ಮುಜುಮ್ದಾರ್ ಮೇಡಮ್ ಅವರು ಕೇಳಿದರು ಬೆಂಗಳೂರು ರಸ್ತೆಗಳು ಹೇಗಿದ್ದಾವೆ ಅಂತ ಹೇಳಿಬಿಟ್ಟು. ಅದಕ್ಕೆ ನೀವು ನೋಡಿ IT-BT ಮಿನಿಸ್ಟ್ರಿ ಯಾವ ಥರ ರಿಯಾಕ್ಷನ್ ಕೊಟ್ಟಿದ್ದಾರೆ ಅಂತ ಹೇಳಿಬಿಟ್ಟು. ಸೊ ಇದರಿಂದ ಏನಂದರೆ ದಿಸ್ ಈಸ್ ದ ಆ್ಯಟಿಟ್ಯೂಡ್ ಆಫ್ ದ ಕಾಂಗ್ರೆಸ್ ಗೌರ್ಮೆಂಟ್ ಇನ್ ಕರ್ನಾಟಕ. ಅವರು ಬರೀ ಒಂದು ತುಷ್ಟೀಕರಣ ರಾಜಕೀಯ, ಒಂದು ತುಷ್ಟೀಕರಣ, ಒಂದು ಪರಿವಾರಕ್ಕೆ ಮಾಡ್ತಾ ಇದ್ದಾರೆ. ಅದು ಬಿಟ್ಟು ಇಲ್ಲಿನ ಜನರ ಒಂದು ಪ್ರಾಬ್ಲಮ್ಸ್ಗೆ ಏನೂ ಮಾಡ್ತಾ ಇಲ್ಲ. ಅವರು ಹೇಳಿರೋದು ಯಾಕೆ ವಾಪಸ್ ತೊಗೋತಾ ಇದೆ ಅಂದರೆ ದ ನಂಬರ್ ಆಫ್ ಕಮ್ಯೂಟರ್ಸ್ ಆರ್ ಲೆಸ್ ಅಂತ ಹೇಳಿಬಿಟ್ಟು. ನಂಬರ್ ಆಫ್ ಕಮ್ಯೂಟರ್ಸ್ ಲೆಸ್ ಇದ್ದರೆ ನೀವು ಕೂತ್ಕೊಂಡು ನೆಗೋಸಿಯೇಷನ್ ಮಾಡಬೇಕಾಗಿತ್ತು ತಾನೇ. ಯು ಶುಡ್ ಹ್ಯಾವ್ ಗಿವನ್ ಯುವರ್ ಸೈಡ್ ಆಫ್ ಫ್ಯೂಲಿಗೆ ನಿಮ್ಮ ಕಡೆಯಿಂದ ನೀವು ಏನು ಕೊಡಬೇಕು ಅಂತ ಹೇಳಿಬಿಟ್ಟು ನಿಮ್ಮ ಕಡೆ ಯು ಶುಡ್ ಹ್ಯಾವ್ ವರ್ಕ್ಡ್ ಆನ್ ದಟ್. ಯು ಶುಡ್ ಹ್ಯಾವ್ ಸ್ಯಾಟ್ ಆನ್ ದ ಟೇಬಲ್ ಆ್ಯಂಡ್ ವರ್ಕ್. ದೊಡ್ಡ ಯುದ್ಧ ನಿಲ್ಲುತ್ತೀರಿ ನೀವು ಟೇಬಲ್ ಮೇಲೆ ಕೂತ್ಕೊಂಡು ಮಾತಾಡಿದರೆ. ಕೇಂದ್ರ ಸರ್ಕಾರದಲ್ಲಿ ಆದರಣೀಯ ನರೇಂದ್ರ ಮೋದಿಜಿಯವರು 140 ಕೋಟಿ ಜನ ಎಲ್ಲರೂ ನಮ್ಮ ದೇಶವಾಸಿಗಳಂತ ನೋಡ್ತಾರೆ. ಅವ್ರು ಏನಾದರೂ ಕರ್ನಾಟಕ, ಕೇರಳ, ತಮಿಳ್ನಾಡು ಅಂತ ಯಾವತ್ತಿಗೂ ಬೈಫರ್ಕೇಷನ್ ಮಾಡಿಲ್ಲ. ನಿಮಗೆ ಗೂಬೆ ಕೆಲಸ ಮಾಡಬೇಕಾಗಿದೆ, ನಿಮಗೆ ಮಾಡೋಕ್ಕೆ ಇವು ಯಾವ ಕಣ್ಣಿಗೆ ಕಾಣ್ತಾ ಇಲ್ಲ. ಒಂದು ಮಗುದು ಕೊಲೆ ಆದರೆ ಅವರಿಗೆ ಏನು ಪರಿಹಾರ ಕೊಡಬೇಕು, ಏನು ಮಾಡಬೇಕು ಅಂತ ಅದು ಕಾಣ್ತಾ ಇಲ್ಲ. ಮಲ್ಕೇಡಲ್ಲಿ ಒಬ್ಬರು ಲೈಬ್ರರಿಯನ್, ಗೌರ್ಮೆಂಟ್ ಲೈಬ್ರರಿಯನು ನಿನ್ನೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಯಾಕೆ ಅಂದರೆ 3 ತಿಂಗಳಾಯಿತು ಅವರಿಗೆ ವೇತನ ಬಂದಿಲ್ಲ ಅಂತೆ, ಅವ್ರಿಗೆ ಸ್ಯಾಲ್ರಿ ಬಂದಿಲ್ಲ ಅಂತ ಹೇಳ್ಬಿಟ್ಟು. ಇದು ಇದೆ ಇವತ್ತಿನ ಪರಿಸ್ಥಿತಿ ಕರ್ನಾಟಕದ ಕಲಬುರಗಿ, ಸ್ಪೆಷಲಿ ಕಲಬುರಗಿ ಡಿಸ್ಟ್ರಿಕ್ಟಿಯ ಪರಿಸ್ಥಿತಿ. ಸೊ ಇದಕ್ಕೆಲ್ಲ ನೀವು ನನಗೆ ಮಾತಾಡೋ ಬದಲು ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಇಲ್ಲಿಂದ MP ಆಗಿರುವ ರಾಧಾಕೃಷ್ಣ ದೊಡ್ಡಮನಿಯವರಿಗೆ ನೀವು ಮಾತಾಡಬೇಕು ಅಂತ ನಾನು ಕೇಳ್ಕೊತೀನಿ.